ನಾವು ಭೋಗಿಸುವುದನ್ನು ಆರಂಭಿಸಿದರೆ ಅದು ಪ್ರಾರಬ್ಧ, ಭೋಗಿಸುವುದನ್ನು ಆರಂಭಿಸದೇ ಇದ್ದರೆ ಅದು ಸಂಚಿತ. ಗೊತ್ತಾಯ್ತಲ್ಲ? ಆ ವಿಧವಾದಂತಹ ಪ್ರಾರಬ್ಧವನ್ನು ಭೋಗಿಸಿ ಮುಗಿದು ಹೋಗಿದೆ ಅಂದರೆ ಏನು ಅರ್ಥ? ಇದನ್ನು ಸ್ವಲ್ಪ ಸರಿಯಾಗಿ ತಿಳಿದೆ. ಮತ್ತೆ ಪ್ರತಿಯೊಂದು ಮಾತಿಗೂ ಅದರ ವಿವರಣೆ ಬೇಕು. ಇದೆಲ್ಲ ತತ್ವಜ್ಞಾನ, ಇದೆ ವಿವರಣೆ ಬೇಕಿದಕ್ಕೆ. ಏನು ಮುಗಿದಿದೆ ಅಂದರೆ, ಅವನು ಪ್ರಾರಬ್ಧ ಕರ್ಮ 100ಕ್ಕೆ 100ರಷ್ಟು ಮುಗಿದು ಹೋಗಿದ್ರೆ ಲಿಂಗದೇಹವು ಉಳಿಯುವುದಿಲ್ಲ, ಮೋಕ್ಷಕ್ಕೆ ಹೋಗಬೇಕು. ಆಗೋಯ್ತೆ. ಲಿಂಗದೇಹ ಭಂಗವಾಗೋದು ಯಾವಾಗ? ಇನ್ನೂ 50 ವರ್ಷ ಇದೆ ಬ್ರಹ್ಮದೇವರಿಗೆ. 50 ವರ್ಷಗಳ ದಾಟಿ ಆದ ಮೇಲೆ ಬ್ರಹ್ಮದೇವರ ಜೊತೆಗೆ ಲಿಂಗದೇಹ ಭಂಗವಾಗಬೇಕು. ಅಲ್ಲಿಯವರೆಗೆ ಸುಮ್ಮನೆ ಕೂತಿರಬೇಕು ತೆಪ್ಪಗೆ. ಅಂದರೆ ಬ್ರಹ್ಮದೇವರ 50 ವರ್ಷಗಳವರೆಗೆ ನಾವು ಬದುಕಿರುವಂತಹ ಪ್ರಾರಬ್ಧ ಕರ್ಮ ಇರಬೇಕು. ಲಿಂಗದೇಹ, ಪ್ರಾರಬ್ಧ ಕರ್ಮ, ಬ್ರಹ್ಮದೇವರ ಜೊತೆಗೆ ಮೋಕ್ಷ, ಇವೆರಡು ಕೋ ಎಕ್ಸ್ಟೆನ್ಸಿವ್. ಬ್ರಹ್ಮದೇವರ ಮುಕ್ತಿ ಲಗುನ ಬೇಗನಾಯಿತು, ನಮ್ಮ ಲಿಂಗದೇಹ ಭಂಗ 1 ವರ್ಷ 2 ವರ್ಷ ತಡವಾಯಿತು, ಹೀಗೆಲ್ಲ ಆಗುವುದಿಲ್ಲ. ಅವೆರಡೂ ಜೊತೆಗೇ ಆಗಬೇಕು. ಲಿಂಗದೇಹ ಭಂಗ, ಪ್ರಾರಬ್ಧ ಕರ್ಮನಾಶ, ಬ್ರಹ್ಮದೇವರ ಮುಕ್ತಿ. ಹಾಗಾಗಿ ಪ್ರಾರಬ್ಧ ಕರ್ಮ ಉಳಿದಿದೆ. ಎಷ್ಟು ಉಳಿದಿದೆ? ಇನ್ನು 50 ವರ್ಷಗಳ ಕಾಲದವರೆಗೆ ಅವನು ವೇಟಿಂಗ್ ಪೀರಿಯಡ್ಡಲ್ಲಿ ಉಳಿಬೇಕು ಅನ್ನುವಷ್ಟು ಉಳಿದಿದೆ. ಆದರೆ ಅವನಿಗೆ ಭೂಮಿಯಲ್ಲಿ ಇರಬೇಕು, ಈ ಪಂಚಭೌತಿಕವಾದ ದೇಹದಲ್ಲಿ ಇರಬೇಕು ಎನ್ನುವಂತಹ ಪ್ರಾರಬ್ಧ ಕರ್ಮ ತೀರಿ ಹೋಗಿದೆ. ಅವನೇನು ಮಾಡಬೇಕು? ಸಾಧನೆ ಪಕ್ವವಾಗಿಲ್ಲ, ಇನ್ನು ಸಾಧನೆ ಪಕ್ವವಾಗಿಲ್ಲ, ಮುಗಿದಿಲ್ಲ. ಅಪರೋಕ್ಷ ಜ್ಞಾನವಾಗಿದೆ, ಸಾಧನೆ ಪಕ್ವವಾಗಿಲ್ಲ. ಅಷ್ಟೊತ್ತಿಗೆ ಪ್ರಾರಬ್ಧ ಕರ್ಮ ತೀರಿದೆ. ಆದರೆ ಬ್ರಹ್ಮದೇವರವರೆಗೆ ಅವನು ಕಾಯಬೇಕಾದದ್ದು ಅನಿವಾರ್ಯ. ಈ ತರಹದ ಕಂಡೀಷನ್ನೊಳಗೆ ಆನ್ ಕ್ರೆಡಿಟ್ ದೇವರು ನಮ್ಮನ್ನು ಮಹರ್ಲೋಕಾದಿಗಳಲ್ಲಿ ಕೂಡಿಸ್ತಾನೆ. ಆನ್ ಕ್ರೆಡಿಟ್ ಅಂದ್ರೇನು? ಈಗ ತಗೋ, ಎಷ್ಟಿದಕ್ಕೆ? 300 ರೂಪಾಯಿ. ಈಗ ತಗೋ, ನನ್ನ ಹತ್ರ 100 ರೂಪಾಯಿ ಇದೆ, ಇಟ್ಕೊ ನೀನು 100, ಇನ್ನು 300 ಆಮೇಲೆ ಕೊಡ್ತೇನೆ 200 ಅಂತ ಹೇಳ್ತೀನಿ. ಅಂಗಡಿಯವನು ಕೊಡ್ತಾನೆ. ಹಾಗೆ ದೇವರು ನಮಗೆ ನಾವು ಮಾಡಿದ 100 ರೂಪಾಯಿಯ ಸಾಧನೆಯನ್ನು ಕೊಟ್ಟದ್ದಕ್ಕೆ ಪರಮಾತ್ಮ ಪ್ರಾರಬ್ಧ ಕರ್ಮ ತೀರಿದ್ದಕ್ಕಾಗಿ ನಮ್ಮನ್ನು ಭೂಲೋಕದಿಂದ ಕರೆದುಕೊಂಡು ಹೋಗಿ ಮಹರ್ಲೋಕದಲ್ಲಿ, ಸಾಂತಾನಿಕ ಲೋಕದಲ್ಲಿ, ವೈಷ್ಣವ ಲೋಕದಲ್ಲಿ, ನಿತ್ಯವಾದ ಸುಖಮಯವಾದ ಲೋಕದಲ್ಲಿ ನಮ್ಮನ್ನು ಕೂಡಿಸ್ತಾನೆ. ಯಾಕೆ ಕೂಡಿಸ್ತಾನೆ ಅಂದರೆ, ಇಲ್ಲೊಂದು ಸ್ವಲ್ಪ ನೀನು ಆ 200 ರೂಪಾಯಿ ಅಷ್ಟು ತುಂಬಿ ಬಿಡಪ್ಪ, ನೀನು ನಾನು ಕರ್ಕೊಂಡು ಹೋಗಿ ನಿನ್ನನ್ನು ಎಲ್ಲಿ ಕೂಡಿಸ್ಬೇಕು ಅಲ್ಲಿ ಕೂಡಿಸ್ತೇನೆ. ಆ 200 ರೂಪಾಯಿಯನ್ನು ಕಡಿಮೆ ಕೊಟ್ಟಿದ್ವಲ್ಲ, ಉಧಾರ್ ಆನ್ ಕ್ರೆಡಿಟ್, ಅದು ಇನ್ನೂ ಉಳಿದಿದೆ ತುಂಬಬೇಕಾದದ್ದು. ಆ ತುಂಬಬೇಕಾದರೆ 200 ರೂಪಾಯಿಯನ್ನು ಗಳಿಸುವುದಕ್ಕೆ ಭೂಮಿಯಲ್ಲಿಲ್ಲ, ಭೂಮಿಯ ಋಣ ತೀರಿದೆ. ಸ್ವರ್ಗ ವೈಕುಂಠವೋ ಅಥವಾ ಸತ್ಯಲೋಕಕ್ಕೆ ಹೋಗೋ ಹಾಗಿಲ್ಲ, ಅಲ್ಲಿ ಹೋಗಲಿಕ್ಕೆ ಇನ್ನೂ ಮಜ್ಜಾವಿದೆ, ಪ್ರತಿಬಂಧಕ ಇದೆ, ಸಾಧನೆ ಪರಿಪೂರ್ಣವಾಗಿಲ್ಲ. ಅದಕ್ಕಾಗಿ ಯಾರು ಸಾಧನೆ ಪರಿಪೂರ್ಣವಾಗಿಲ್ಲ, ಪ್ರಾರಬ್ಧ ಕರ್ಮ ತೀರಿದೆ, ಭೂಲೋಕದಲ್ಲಿ ಇರೋ ಹಾಗಿಲ್ಲ, ಸತ್ಯಲೋಕಕ್ಕೆ ಹೋಗೋ ಹಾಗಿಲ್ಲ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ, ಇಂಥವ್ರಿಗೆ ಏನು ಮಾಡಬೇಕು? ದೇವರು ಮಹರ್ಲೋಕ, ಜನಲೋಕ, ತಪೋಲೋಕಗಳನ್ನು ಕೊಟ್ಟ. ಯಾರು ಮುಂದೆ ಬರ್ತದೆ ಅದನ್ನಾಗ ತಿಳಿಯೋಣ. ಆದರೂ ಈಗ ಹೇಳಿರ್ತೇನೆ, ಯಾರು 30% ಸಾಧನೆ ಮಾಡಿದ್ದಾರೆ, 70% ಇನ್ನೂ ಮಾಡಬೇಕಾದದ್ದುಂಟು, ಅಷ್ಟರೊಳಗೆ ಪ್ರಾರಬ್ಧ ಕರ್ಮ ತೀರಿದೆ, ಅವರು ಮಹರ್ಲೋಕದಲ್ಲಿ 50% ಸಾಧನೆ ಮಾಡಿದ್ದಾರೆ, ಇನ್ನು 50% ಆಗಿಲ್ಲ, ಅಷ್ಟು ಮಾಡಬೇಕಾದವರು ಜನಲೋಕದಲ್ಲಿ 70% ಸಾಧನೆ ಮಾಡಿದ್ದಾರೆ, 30% ಆಗಬೇಕಾಗಿದೆ, ಅಷ್ಟರಲ್ಲಿ ಪ್ರಾರಬ್ಧ ಕರ್ಮ ತೀರಿದೆ, ಅವರು ತಪೋಲೋಕದಲ್ಲಿ 100ಕ್ಕೆ 100ರಷ್ಟು ಸಾಧನೆ ಮಾಡಿದ್ದಾರೆ, ಅವರು 5 ಸತ್ಯಲೋಕ 6 ವೈಕುಂಠ. ವೇಟಿಂಗ್ ಪೀರಿಯಡ್ ಇದೆಲ್ಲ. ಸತ್ಯಲೋಕದಲ್ಲಿ ಯಾರು? ಹೃದಯದಲ್ಲಿ ಭಗವಂತನ ಉಪಾಸನೆ ಮಾಡುವವರು, ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆ ಮಾಡುವವರು. ವೈಕುಂಠಕ್ಕೆ ಯಾರು? ಇಡೀ ಬ್ರಹ್ಮಾಂಡದಲ್ಲಿ ಭಗವಂತನ ಉಪಾಸನೆ ಮಾಡುವವರು, ವ್ಯಾಪ್ತೋಪಾಸಕರು. ಅರ್ಥವಾಯ್ತಲ್ಲಿ? ಹಾಗಾದರೆ ಮಹರ್ಲೋಕಕ್ಕೆ ಹೋಗುವವರು ಯಾರು? 30%, ಜನಲೋಕಕ್ಕೆ 50%.
ತಪೋಲೋಕಕ್ಕೆ 70%, ಸತ್ಯಲೋಕಕ್ಕೆ ವೈಕುಂಠಕ್ಕೆ 100% ಸಾಧನೆ ಮಾಡಿದವರು ಹೋಗ್ತಾರೆ. ಆದ್ದರಿಂದ ಸ್ಥಿರಂ ಸುಖಂ ಚಾಸನಮಸ್ಥಿತೋ ಯತಿರ್ಯದಾ ಜಿಹಾಸು ಇಮಮಂಗಲೋಕಂ ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ ನಿಯಚ್ಛೇತ್ ಮನಸಾ ಜಿತಾಸು. ಸ್ಥಿರಂ ಸುಖಂ ಚಾಸನಮಸ್ಥಿತೋ ಯತಿ, ಸ್ಥಿರವಾದ ಸುಖವಾದ ಆಸನದಲ್ಲಿ ಕೂತ್ಕೊಂಡು ತಾನು ತನ್ನ ದೇಹದಿಂದ ಪ್ರಾಣವನ್ನು ಬಿಡುವುದಕ್ಕಾಗಿ, ಜೀವದ ಉತ್ಕ್ರಮಣವನ್ನು ಮಾಡುವುದಕ್ಕಾಗಿ ತಾನು ಸಿದ್ಧನಾಗಬೇಕು. ಕಾಲವನ್ನು ಕಾಯಬಾರದು. ಉತ್ತರಾಯಣ ಬರಲಿ, ಏನು ಉತ್ತರಾಯಣ ಏನು ಬರಬೇಕಾಗಿಲ್ಲ, ಏನೂ ಅವಶ್ಯಕ ಇಲ್ಲ. ಭೀಷ್ಮಾಚಾರ್ಯ ಸ್ವಚ್ಛಂದ ಮರಣಿಗಳಾಗಿದ್ದರು. ಉತ್ತರಾಯಣದಲ್ಲಿ ಹೋದರೆ ಒಳ್ಳೆಯದಾಗತ್ತೆ, ಅವರಿಗನ್ನು ಮೋಕ್ಷವಾಗೋ ಪ್ರಸಕ್ತಿಯೇ ಇಲ್ಲ, ಮುಂದೆ ಆಗಬೇಕಾಗಿದೆ. ಆದ್ದರಿಂದ ಅವರು ಉತ್ತರಾಯಣವನ್ನು ಕಾಯಿದರು. ಅದು ಅವ್ರ ಇಚ್ಛೆ. ಅದು ಇಟ್ ಈಸ್ ಇಸ್ ಪರ್ಸನಲ್ ಒಪಿನಿಯನ್, ಅದು ಅವಶ್ಯಕವಾದದ್ದಲ್ಲ. ಇಟ್ ಈಸ್ ಇಸ್ ಪರ್ಸನಲ್ ಬಿಲೀಫ್. ಆದರೆ ಭಾಗವತ ಹೇಳುತ್ತದೆ, ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ ನಿಯಚ್ಛೇತ್ ಮನಸಾ ಜಿತಾಸು. ಏನು ಸುಂದರ. ಮನಶ್ಚ ಬುದ್ಧ್ಯಾಮಲಯಾ ನಿಯಮ್ಯ ಕ್ಷೇತ್ರಜ್ಞ ಏತಂ ನಿನಯತ್ತಮಾತ್ಮನಿ ಆತ್ಮಾನಮಾತ್ಮನ್ಯತವರುದ್ಧ್ಯ ಧೀರೋ ಲಬ್ಧೋಪಶಾಂತಿರ್ವಿರಮೇತ ಕೃತ್ಯ. ಮನಶ್ಚ ಬುದ್ಧ್ಯಾಮಲಯಾ ನಿಯಮ್ಯ, ಮನಸ್ಸು ಮನೋಭಿಮಾನಿಗಳಾದ ರುದ್ರದೇವರನ್ನು, ಬುದ್ಧ್ಯ ಸರಸ್ವತೀದೇವಿ, ಬುದ್ಧ್ಯ ಅಮಲಯ ಅಂತಂದರೆ ಯಾಕೆ? ಬುದ್ಧಿ ತತ್ವಕ್ಕೆ ಅಭಿಮಾನಿ ದೇವತೆ ಪಾರ್ವತಿ, ಅಮಲ ಬುದ್ಧಿ ತತ್ವಕ್ಕೆ ಅಭಿಮಾನಿ ದೇವತೆ ಅಥವಾ ಬುದ್ಧಿ ತತ್ವಕ್ಕೆ ಅಭಿಮಾನಿನಿಯಾದ ಅಮಲ ದೇವತೆ ಸರಸ್ವತಿ. ಇದೇನು ವಿಭಾಗ ಅಂದರೆ ಸ್ವಲ್ಪ ಇದೆ, ಅದು ಮುಂದೆ ಬರ್ತದೆ, ಹೇಳ್ತೀನಿ. ಭಾಗವತದಲ್ಲಿ ಬಹಳ ಬರ್ತದೆ ಮುಂದೆಲ್ಲ. ನಾನು ಮೊದಲೇ ಹೇಳಿದರೆ ಹೇಗೆ ಅಂದರೆ, ನಮ್ಮ ಇಂದ್ರಿಯಗಳು 2 ವಿಧ. ಅದಕ್ಕೆ ಪ್ರೇರಕವಾದ ಮನಸ್ಸು ಒಂದು. ಆ ಮನಸ್ಸು ಅಂತ ಅನ್ನೋದೇನಿದೆ ನೋಡಿ, ಆ ಮನಸ್ಸು ಮತ್ತು ಕರ್ಮೇಂದ್ರಿಯ, ಮನಸ್ಸು ಮತ್ತು ಜ್ಞಾನೇಂದ್ರಿಯ, ಮನಸ್ಸು ಮತ್ತು ಕರ್ಮೇಂದ್ರಿಯ, ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳ ಮಧ್ಯದಲ್ಲಿ ಬುದ್ಧಿ ಇದೆ. ಕರ್ಮೇಂದ್ರಿಯದ ಮಧ್ಯದಲ್ಲಿ ಪ್ರಾಣ ಇದೆ. ಆ ಪ್ರಾಣ ಅಹಂಕಾರಿಕ ಪ್ರಾಣ. ಆ ಪ್ರಾಣದೇವರ ಅನುಗ್ರಹದಿಂದ ಕರ್ಮೇಂದ್ರಿಯಗಳಿಗೆ ಕರ್ಮ ಮಾಡುವ ಶಕ್ತಿ ಬಂದಿದೆ. ಜ್ಞಾನೇಂದ್ರಿಯಗಳಿಗೆ ಬುದ್ಧಿ ತತ್ವಕ್ಕೆ ಅಭಿಮಾನಿನಿಯಾದ ಪಾರ್ವತೀ ದೇವಿಯ ಅನುಗ್ರಹದಿಂದ ಜ್ಞಾನವನ್ನು ಹುಟ್ಟಿಸುವ ಶಕ್ತಿ ಬಂದಿದೆ. ಹಾಗಾಗಿ ಬುದ್ಧಿ ತತ್ವಕ್ಕೆ ಅಭಿಮಾನಿನಿಯಾದವಳು ಉಮಾದೇವಿ ಎಂಬುದಾಗಿ ತಾತ್ಪರ್ಯ ನಿರ್ಣಯದಲ್ಲೂ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ಬುದ್ಧಿ ಎಂಬ ಶಬ್ದಕ್ಕೆ ಪಾರ್ವತಿ ಎಂದರ್ಥ ಮಾಡಿಕೊಳ್ಳಬೇಡಿ. ಯಾಕೆ? ಮನೋಭಿಮಾನಿಗಳಾದ ರುದ್ರದೇವರು ಪಾರ್ವತಿಯಲ್ಲಿ ಲಯವನ್ನು ಹೊಂದುವುದಲ್ಲಕ್ಕಿಂತ ಬುದ್ಧಿತತ್ವಾಭಿಮಾನಿನಿಯಾದಂತಹ ಸರಸ್ವತೀ ದೇವಿಯಲ್ಲಿ. ಅದನ್ನು ತಿಳಿಸುವುದಕ್ಕಾಗೇನೆ ಪರಶುಕ್ಲತ್ರಯರಲ್ಲಿ ಸೇರಿದವಳು ಎನ್ನುವ ಮಾತನ್ನು ಸೂಚಿಸುವುದಕ್ಕಾಗಿ ಅಮಲಯ ಎಂಬ ವಿಶೇಷಣವನ್ನು ಕೊಡ್ತಾರೆ. ಮನಶ್ಚ ಬುದ್ಧ ಅಮಲಯ ನಿಯಮ್ಯ ಕ್ಷೇತ್ರಜ್ಞ ಏತಾಂ. ಈ ಬುದ್ಧಿತತ್ವಾಭಿಮಾನಿನಿಯಾದಂತಹ ಸರಸ್ವತೀ ದೇವಿಯು ಜೀವಾಂತರ್ಯಾಮಿಯಾಗಿರತಕ್ಕಂತಹ ಭಗವಂತನ ವಶಳಾಗಿದ್ದಾಳೆ ಎಂಬುದಾಗಿ ತಿಳಿಯಬೇಕು. ಅದರ ಮಧ್ಯದಲ್ಲಿ 2 ಸ್ಟೆಪ್ಪು, ಅದನ್ನು ಬಿಡೋ ಹಾಗಿಲ್ಲ. ಅದು ಬ್ರಹ್ಮದೇವರು ಮತ್ತು ಲಕ್ಷ್ಮೀದೇವಿ. ಅವೆರಡರ ಮುಖಾಂತರ ಜೀವಾಂತರ್ಯಾಮಿ ಪರಮಾತ್ಮನ ಅಧೀನಳಾಗಿದ್ದಾಳೆ ಎಂದು ತಿಳಿದು ತಮ್ಮ ಆತ್ಮನಿ, ಆ ಭಗವಂತನನ್ನು ಆತ್ಮನಿ ವ್ಯಾಪ್ತನಾದ ಭಗವಂತನಲ್ಲಿ ಅಭೇದವನ್ನು ಚಿಂತನೆ ಮಾಡಿ ಲಬ್ಧೋಪಶಾಂತಿರು ವಿರಮೇತ ಕೃತ್ಯ. ಆ ಭಗವಂತನ ಸ್ವರೂಪವನ್ನೆಲ್ಲ ಕಾಲ, ದೇವತೆಗಳು, ಸತ್ವರಜಸ್ತಮೋ ಗುಣಗಳು, ವಿಕಾರ, ಮಹತ್ತತ್ವ ಯಾವುದೂ ಮಾಡಲು ಸಾಧ್ಯವಿಲ್ಲ ಇತ್ಯಾದಿಯಾಗಿ ಹೇಳ್ತಾರೆ. ಪರಂಪದಂ ವೈಷ್ಣವ ಮಾಮನಂತಿ ತದ್ಯನ್ ನೇತಿ ನೇತೀತ್ಯತದುತ್ಸಿಸೃಕ್ಷವ. ಹಾಗಾಗಿ ಎನ್ನೇತಿ ನೇತಿ ಇತಿ ಅತದುತ್ಸಿಸೃಕ್ಷವ, ಅಲ್ಲಿ ಭೇದವನ್ನೇ ತೋರಿಸ್ತಾರೆ ವೇದವ್ಯಾಸ ದೇವರು. ಅತತ್ ಉತ್ಸಿಸೃಕ್ಷವ, ತದ್ಭಿನ್ನವಾದ ವಸ್ತುಗಳನ್ನೆಲ್ಲ ತ್ಯಾಗ ಮಾಡುವ ಇಚ್ಛೆಯುಳ್ಳಂತಹ ಜ್ಞಾನಿಗಳು. ಹಾಗಾಗಿ ಆ ದೇವರು ಏನಲ್ಲ, ಕಲ್ಲಲ್ಲ, ಮಣ್ಣಲ್ಲ, ಜೀವನಲ್ಲ, ಬ್ರಹ್ಮನಲ್ಲ, ವಾಯುದೇವರಲ್ಲ, ಲಕ್ಷ್ಮಿ ಅಲ್ಲ, ಯಾರೂ ಅಲ್ಲ, ಯಾರಂತೆಯೂ ಅಲ್ಲ.
ಯಾರಂತೆಯೂ ಅಲ್ಲ. ನಿತ್ಯ, ನಿರಾತಂಕ, ಅಕ್ಷರ, ಆನಂದಮಯ ಇತ್ಯಾದಿ. ಹಾಗಾಗಿ ಅಂಥ ಭಗವಂತನನ್ನು ನಾವು ಹೃದಯ ಉಪಗುಹ್ಯ ಮನಸ್ಸಿನಿಂದಲೇ ಆ ಭಗವಂತನ ಪಾದಗಳನ್ನು ಆಲಿಂಗನ ಮಾಡಿಕೊಂಡು ಧ್ಯಾನ ಮಾಡಬೇಕಂತೆ. ಹಾಗೆ ಮಾಡ್ತಾ ಇತ್ತಂ ಮುನಿಸ್ತು ಪರಮೇದ್ವ್ಯವಸ್ಥಿತೋ ವಿಜ್ಞಾನ ದೃಗ್ವೀರ್ಯ ಸುರಂಧಿತ ಆಶಯ ಸ್ವಪಾಷ್ಟಿನ ಆಪೀಡ್ಯ ಗುದಂ ತಥೋನಿಲಂ ಸ್ಥಾನೇಶು ಷಟ್ಸು ಉನ್ನಮಯೇತ್ ಜಿತಕ್ಲಮಃ. ಆ ಪರಮಾತ್ಮ ಜೀವ, ಆ ಯೋಗಿಯಾದ ವ್ಯಕ್ತಿ ಪ್ರಾರಬ್ಧಕ್ಕೆ ತೀರಿದ್ದರಿಂದ, ಅಪರೋಕ್ಷ ಜ್ಞಾನ ಬಂದದ್ದರಿಂದ ಈಗ ದೇಹದಿಂದ ತನ್ನ ಜೀವವನ್ನು ತೆಗೆದುಕೊಳ್ಳಬೇಕು, ಹೊರಗೆ ತೆಗಿಬೇಕು. ಜೀವವನ್ನು ದೇಹದಿಂದ ಹೊರಗೆ ತೆಗೆಯುವ ವ್ಯಾಪಾರ ಜಗತ್ತಿನಲ್ಲಿ ಯಾರೂ ಮಾಡಿಲ್ಲ, ಯಾರಿಗೂ ಬರುವುದಿಲ್ಲ. ಚಾಲೆಂಜ್. ಜೀವ ಇರುವಾಗ ದೇಹವನ್ನು ಕೊಲ್ತಾರೆ, ಜೀವವನ್ನು ದೇಹದಿಂದ ಹೊರಗೆ ತೆಗೆಯುವುದಿಲ್ಲ. ಜೀವವಿರುವಾಗ ದೇಹವನ್ನು ಕೊಲ್ತಾರೆ, ಕತ್ತರಿಸ್ತಾರೆ, ಔಷಧಿ ಕೊಡ್ತಾರೆ, ಸುಡ್ತಾರೆ, ಏನಾದರೂ ಮಾಡ್ಬೋದು. ಆದರೆ ಜೀವನನ್ನು ದೇಹದಿಂದ ಹೊರಗೆ ತೆಗೆಯುವುದೇನಿದೆ ಯೋಗಕ್ಕೆ ಮಾತ್ರ, ಧ್ಯಾನಕ್ಕೆ ಮಾತ್ರ ಗೋಚರವಾದ ವಿಷಯ. ಅಪರೋಕ್ಷ ಜ್ಞಾನಿಗೆ, ಯೋಗಿಗೆ, ಧ್ಯಾನಕ್ಕೆ ಅದು ಗೋಚರವಾದದ್ದು, ಇನ್ಯಾರಿಗೂ ಸಾಧ್ಯವಿಲ್ಲ. ಅದೊಂದು ಪ್ರಕ್ರಿಯೆ, ಆ ವಿಶಿಷ್ಟ ಪ್ರಕ್ರಿಯೆ ಅವನಿಗೆ ಬರ್ತದೆ, ನಮಗೆ ನಿಮಗೆ ಬರುವುದಿಲ್ಲ. ಅವನೆಲ್ಲ ಹೇಳ್ತಾನೆ ಬಾಯಿಯಿಂದ, ಮಾಡಲಿಕ್ಕಾಗೋದಿಲ್ಲ. ಕಾಲಿನ ಹಿಂಭಾಗವಿದೆಯಲ್ಲ, ಆ ಕಾಲಿನ ಹಿಂಭಾಗದ ಮೇಲೆ ಮನುಷ್ಯ ಕೂತ್ಕೋಬೇಕು. ಮೊದಲನೇದು. ಎಡಗಾಲಿನ ಅಥವಾ ಬಲಗಾಲಿನ, ಎಡಗಾಲಿನ ಹಿಂಭಾಗದ ಮೇಲೆ ಮನುಷ್ಯ ಕೂತ್ಕೋಬೇಕು. ಮೂಲಾಧಾರವನ್ನು ಬಂಧನ ಮಾಡಬೇಕು. ಅಲ್ಲಿರುವ ಪ್ರಾಣವನ್ನು ನಾಭಿಯಲ್ಲಿ ತರಬೇಕು. ಮೂಲಾಧಾರದಲ್ಲಿರುವಂಥದ್ದು ಚಕ್ರ. ಆ ಚಕ್ರಕ್ಕೆ 4 ದಳಗಳು, ಚಕ್ರ ಅಥವಾ ಪದ್ಮ, ಪದ್ಮ ಅಂತ ಹೇಳ್ತಾರೆ. ಅಲ್ಲಿ 4 ದಳಗಳಿವೆ. ತ್ರಿಕೋಣ ವನ್ಯಮಂಡಲವಿದೆ. ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳುವಂತೆ ತ್ರಿಕೋಣ ವನ್ಯಮಂಡಲವಿದೆ. ಆ ವನ್ಯಮಂಡಲದಲ್ಲಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ. ಅವನ ಸ್ಮರಣೆ ಮಾಡಬೇಕು. ಆ ವಾಯು ಮೂಲಾಧಾರದಲ್ಲಿದ್ದದ್ದು ಅಲ್ಲಿದೆ ಎಂಬ ಧ್ಯಾನ. ಅದಾದ ಮೇಲೆ ನಾಭಿಗೆ ತರಬೇಕು. ನಾಭಿಯಲ್ಲಿ ಷಡ್ದಳ ಪದ್ಮ. ಷಡ್ದಳ ಪದ್ಮದಲ್ಲಿ ಷಟ್ಕೋಣ 6 ಕೋಣಗಳ ವಾಯುಮಂಡಲ. ವಾಯುಮಂಡಲದಲ್ಲಿ ಅಗ್ನಿ, ವಾಯುಮಂಡಲದಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮ, ಪರಮಾತ್ಮ ಅಲ್ಲಿದ್ದಾನೆ ಎಂದು ನೆನೆಸಬೇಕು. ಅದಾದ ಮೇಲೆ ಹೃದಯ. ಹೃದಯದಲ್ಲಿ ಅಷ್ಟದಳ ಕಮಲ. ಈ 3 ಕಮಲಗಳು ಕೆಂಪನೆಯ ಕಮಲಗಳು. ಅದರಲ್ಲಿ 12 ದಳ, 12 ಅಸ್ತ್ರಗಳ ದ್ವಾದಶಾಸ್ತ್ರವಾದ ಸೂರ್ಯಮಂಡಲ. ಆ ಸೂರ್ಯಮಂಡಲದಲ್ಲಿ ವಾಸುದೇವ ನಾಮಕನಾದ ಪರಮಾತ್ಮನಿದ್ದಾನೆ ಎಂಬುದಾಗಿ ಚಿಂತನೆ ಮಾಡೋದು. ಆ ಗಾಳಿಯನ್ನು, ವಾಯುವನ್ನು ಅಲ್ಲಿ ತರಬೇಕು. ವಾಯು, ಜೀವ, ಪ್ರಾಣ 3 ಸೇರಿ ಮೂಲಾಧಾರದಿಂದ ನಾಭಿಗೆ, ನಾಭಿಯಿಂದ ಹೃದಯಕ್ಕೆ ಬಂದದ್ದಾಯಿತು. ಆ ಹೃದಯದಿಂದ ಉರಸ್ಸಿಗೆ, ಅದು 12 ದಳದ ಪದ್ಮ, ಅಲ್ಲಿ ತರಬೇಕು. ಆ ಉರಸ್ಥಳದಿಂದ ಮೇಲೆ ತಾಲುಮೂಲ. ತಾಲುಮೂಲ ಅಂದರೆ ನಾಲಿಗೆ ಮೇಲೆ ಹಚ್ಚಿ, ಆ ನಾಲಿಗೆಯನ್ನು ಮೇಲಕ್ಕೆ ಹಚ್ಚಿದಾಗ ಏನೊಂದು ಅಂಗಳ ಅಂತಂತಾರೋ ಅಲ್ಲಿ ದ್ವಿದಲಾತ್ಮಕವಾದ ಪದ್ಮವಿದೆ. ಆ ದ್ವಿದಲಾತ್ಮಕವಾದ ಪದ್ಮದಲ್ಲಿ ದುಂಡನೆಯ ಚಂದ್ರಮಂಡಲವಿದೆ. ಆ ಚಂದ್ರಮಂಡಲದಲ್ಲಿ ಸಂಕರ್ಷಣ ಇದ್ದಾನೆ. ಅವನನ್ನು ಧ್ಯಾನ ಮಾಡಬೇಕು. ಅಲ್ಲಿ ವಾಯು, ಪ್ರಾಣ, ಮನಸ್ಸು, ಜೀವ ಬಂದಿದ್ದಾರೆ ಎಂದು ತಿಳಿಯಬೇಕು. ಇದು ಯೋಗ ಸಾಮರ್ಥ್ಯದಿಂದ ಮೇಲಕ್ಕೆ 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 ಜೀವವನ್ನು, ವಾಯುವನ್ನು, ಪ್ರಾಣವನ್ನು, ಮನಸ್ಸನ್ನು ಮೇಲಕ್ಕೆ ತರುವ ಪ್ರಕ್ರಿಯೆ. ಅದಾದ ಮೇಲೆ ಮೇಲೆ ಭ್ರೂಮಧ್ಯದಲ್ಲಿ 4 ದಳಾತ್ಮಕವಾಗಿರತಕ್ಕಂತಹ ಒಂದು ಪದ್ಮ. ಆ 4 ದಳಾತ್ಮಕ ಪದ್ಮದಲ್ಲಿ ವನ್ಯಮಂಡಲ, ತ್ರಿಕೋಣ. ಆ ವನ್ಯಮಂಡಲದಲ್ಲಿ ನಾರಾಯಣ. ಆ ನಾರಾಯಣ ಆದ ಮೇಲೆ ತಲೆ. ತಲೆಯಲ್ಲಿ 12 ದಳಾತ್ಮಕವಾದ ಅಥವಾ ಸಹಸ್ರದಳಾತ್ಮಕವಾದ, ಪ್ರಧಾನವಾಗಿ 12 ದಳಾತ್ಮಕ, ಸಣ್ಣದಾದ ಸಹಸ್ರದಳಾತ್ಮಕವಾದ ಬೆಳ್ಳಗಿನ ಈ ಮೇಲಿನ 3 4 ಏನಿದೆ ಇದೆಲ್ಲ ಬೆಳ್ಳಗಿನ ಕಮಲ. ಆ ಬೆಳ್ಳಗಿನ ಕಮಲದಲ್ಲಿ ವೃತ್ತಚಂದ್ರ, ದುಂಡನೆಯ ಚಂದ್ರ. ಆ ಚಂದ್ರಮಂಡಲದಲ್ಲಿ ಪರಮಾತ್ಮ, ವಾಸುದೇವ ರೂಪಿಯಾದ ಪರಮಾತ್ಮ ಇದ್ದ. ಹೀಗೆ ಈ ಭಗವಂತನ ರೂಪಗಳಿವೆ. ಅಲ್ಲಿ ಆ ವಾಯುವನ್ನು ತರಬೇಕು, ಅಲ್ಲಿ ಅದನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ವಾಯುವನ್ನು
ಈ ವಾಸುದೇವ ರೂಪಿಯಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ನಾಭ್ಯಾಂ ಸ್ಥಿತಂ ಹೃದಯವರೋಪ್ಯ ತಸ್ಮಾದುದಾನಗತ್ಯ ಉರಸಿ ತಂ ನಯೇನ್ ಮುನಿ ತಥೋನುಸಂಧಾಯ ಧಿಯಾ ಮನಸ್ವಿ ಸ್ವತಾನುಮೂಲಂ ಶನಕೈರಿ ನಯೇತ. ಉದಾನಗತಿ ಉದಾನಗತಿ ಅಂತಂತಾರೆ. ನಮ್ಮ ದೇಹದಲ್ಲಿ ನಾಡಿಗಳು ಸಹಸ್ರಾರು, 72,000 ನಾಡಿಗಳಿವೆ. ಅವುಗಳಲ್ಲಿ ಪ್ರಧಾನವಾದದ್ದು ಸುಷುಮ್ನ. ಆ ಸುಷುಮ್ನಾದೊಳಗೂ 5 ಪ್ರಭೇದಗಳಿವೆ. ಅವುಗಳಲ್ಲಿ ಮಧ್ಯದಲ್ಲಿದ್ದದ್ದು ಮತ್ತೆ ಉದಾನಗತಿ. ಅದು ಆ ಉದಾನಗತಿ ಅಂತನ್ನೋದೇನಿದೆ ನೋಡಿ, ಆ ಉದಾನಗತಿ ಅದು ಉದಾನ ವಾಯು ಹೋಗುವ ಮೇಲೆ ಹೋಗುವ ಒಂದು ಮಾರ್ಗ. ಆ ಮೇಲೆ ಹೋಗುವ ಏನು ಮಾರ್ಗವಿದೆಯೋ ಆ ಮಾರ್ಗದಿಂದ ಜೀವನನ್ನು ನೆಟ್ಟಗೆ ಮೇಲಕ್ಕೆ ತಂದು ಆ ಸಹಸ್ರದಲ ಪದ್ಮವೋ ದ್ವಾದಶದಲ ಪದ್ಮವೋ ಅಲ್ಲಿ ವಾಸುದೇವನ ಪಾದದ ಅಡಿಯಲ್ಲಿ ಆ ಜೀವನನ್ನು ಸ್ಥಾಪನೆ ಮಾಡಬೇಕು. ಜೀವ ಕೂತ್ಕೊಂಡು ವಾಸುದೇವ ರೂಪಿಯಾದ ಪರಮಾತ್ಮನ ದರ್ಶನವನ್ನು ಹಾಗೂ ಪಾದವನ್ನು ದರ್ಶನವನ್ನು ಮಾಡಿಕೊಂಡು ಪಾದವನ್ನು ಒತ್ತಿ ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಸಿದ್ಧನಾಗ್ತಾನೆ. ಆಗ ಹೀಗೆ ಬರುವಾಗ ಇದು ಗಾಳಿ ಬಂದಾಗ ಜೀವನೂ ಬಂದ. ಜೀವನಿಗೆ ಇನ್ನೊಂದೇನು ಮಾಡಿದ ಅಂದರೆ, ದೇವರು ಹೃದಯದಲ್ಲಿರುವಂತಹ ಪ್ರಾಜ್ಞನಾಮಕನಾದ ಪರಮಾತ್ಮ ಜೀವನನ್ನು ದೇವತೆಗಳಿಂದ ಸಹಿತನಾಗಿ ವಾಯುದೇವರ ಹೊಟ್ಟೆಯಲ್ಲಿ ಹಾಕಿದ. ಆ ವಾಯುದೇವರಿಂದ ಸಹಿತನಾದ ಆ ಜೀವನನ್ನು ಹಾಗೂ ದೇವತೆಗಳನ್ನು ತಾನು ನುಂಗಿದ. ತಾನು ನುಂಗಿ ಪರಮಾತ್ಮ ತಾನು ಹೊರಡುವುದಕ್ಕೆ ಸಿದ್ಧನಾಗ್ತ. ದೊಡ್ಡ ಹಡಗಿನಲ್ಲಿ ಬೇರೆ ಬೇರೆ ಬೇಕಾದಷ್ಟು ಫೈಟರ್ ಫ್ಲೈಟ್ ಅದೇನೋ ಹೇಳ್ತಾರಲ್ಲ, ಅದೆಲ್ಲ ವಿಶ್ರಾಂತಿಯನ್ನು ಪಡಿತವಲ್ಲ, ಹಾಗೆ ಭಗವಂತ ಒಬ್ಬ ಅವನು ಮೇಲಕ್ಕೆ ಬರ್ತಾ ಹೋಗ್ತಾನೆ. ಭಗವಂತ ಮೇಲಕ್ಕೆ ಬರುವಾಗ ಆ ಭಗವಂತನ ಬೆಳಕೇನಿದೆ ನೋಡಿ, ಭಾರೀ ಬೆಳಕು. ನಾಡಿಯಲ್ಲಿ, ಕತ್ತಲಿನ ನಾಡಿಯಲ್ಲಿ ಪೂರ್ಣ ಬೆಳಕು. ಆ ಬೆಳಕಿನ ಮಧ್ಯದಲ್ಲಿ ಈ ಜೀವ ನಡಿತಾ ಬರ್ತಾನೆ. ಭೂಮಧ್ಯಕ್ಕೆ ಬರ್ತಾನೆ. ಮಧ್ಯಕ್ಕೆ ಬಂದಾಗ ಇಲ್ಲಿ ನಾಡಿಯ ಆ ಮಧ್ಯ ನಾಡಿ ಏನಿದೆ, ಆ ನಾಡಿಗೆ ಒಂದು ಓಪನಿಂಗ್ ಇತ್ತು. ಅದನ್ನು ಬಹಳ ಬಳಸದೇ ಇದ್ದಾಗ ಏನು ಮಾಡ್ತೇವೆ, ಒಂದು ಬಾಗಿಲಿದೆ, ಆ ಬಾಗಿಲನ್ನು ಬಹಳ ಬಳಸದೇ ಇದ್ರೆ ಏನು ಮಾಡ್ತೇವೆ, ಗೋಡೆ ಕಟ್ಟಿಬಿಡ್ತೇವೆ. ಹಾಗಾಗಿ ನಮ್ಮ ತಲೆಯ ಮೇಲೆ ಈ ಸ್ಕಲ್ ಏನಿದೆ ಅದು ನಿರ್ಮಾಣವಾಯಿತು. ಗಟ್ಟಿಯಾದ ಸ್ಕಲ್. ಯಾರು ಹೋಗೋರಿಲ್ಲ ಬರೋರಿಲ್ಲ ಅಲ್ಲಿ.